ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿರೋದು. ಇದು ನನ್ನ ಮಗಳು ಬರ್ತ್ಡೇನಲ್ಲಿ ಮಾಡಿರೋದು. 5 kg ಚಿಕನ್ನು ಮತ್ತು ಗೀ ರೈಸನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಿರೋದು ಎರಡಕ್ಕೂ, ಗೀ ರೈಸ್ಗೆ ಮತ್ತು ಚಿಕನ್ ಗ್ರೇವಿಗೆ ರುಬ್ಬಿಟ್ಕೊಂಡಿರೋ ಅಂಥದ್ದು. ನಾನು ಹೇಳ್ತೀನಿ ಇವಾಗ ಒಂದೊಂದಾಗಿ ಹೇಗೆ ಮಾಡ್ದು ಅಂತ. ಫಸ್ಟ್ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡ್ವಿ, ಅದಕ್ಕೆ ತುಪ್ಪ, ನಂದಿನಿ ತುಪ್ಪ ಹಾಕಿದ್ವಿ. ಗೀ ರೈಸ್ಗೆ ಹಾಕಿದ್ವಲ್ಲ ಅದು ಸ್ವಲ್ಪ ಇತ್ತು, ಸೊ ಗ್ರೇವಿಗೂ ಹಾಕೋಣ ಅಂತ ಹಾಕಿದ್ದೀವಿ. ಮತ್ತು ಜೊತೆಗೆ ಎಣ್ಣೆನೂ ಹಾಕಿದ್ವಿ, ಒಂದು ಅರ್ಧ ಲೀಟ್ರಷ್ಟು. ಇಲ್ಲಿ ನನ್ನ ಹಸ್ಬೆಂಡು ಮತ್ತು ಅತ್ತೆ ಎಲ್ಲ ಹೆಲ್ಪ್ ಮಾಡಿದ್ರು ಮಾಡುವಾಗ. ನೋಡಿ, ಚಕ್ಕೆ ಹಾಕ್ತಿರೋದು, ಒಂದು ಸ್ವಲ್ಪ ಚಕ್ಕೆ ಹಾಕಿ ಫ್ಲೇವರ್ಗೆ ಅಂತ. ಒಂದು 10 ಲವಂಗ ಹಾಕಿರೋದು. ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ರುಬ್ಬಿಟ್ಬಿಟ್ಟಿದ್ವಿ, ಸೊ ಅದನ್ನು ಒಂದೆರಡು ಸೌಟು ಹಾಕಿದ್ದೀನಿ. ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕಿದ್ರೂ ಆಗುತ್ತೆ. ಎಲ್ಲ ರುಬ್ಬಿರೋದ್ರಿಂದ ಸೌಟಲ್ಲಿ ಹಾಕಿರೋದು, 2 ಸೌಟು ಹಾಕಿದ್ದು. ಮತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋ ತನಕ ಆಗಿದೆ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡೂ ಒಂದೊಂದು ಸೌಟು ಹಾಕಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ. ಸೊ ಈಗ ಮೆಣಸಿನ್ಕಾಯಿ ಅದನ್ನು ರುಬ್ಬಿರೋದೇ ತೊಗೊಂಡಿರೋದು, ಅದೊಂದು ಸೌಟು. ಇದು ಖಾರ ಇರಲಿಲ್ಲ ಮೆಣಸಿನ್ಕಾಯಿ, ಸೊ ಹಂಗಾಗಿ ನಾನು 1.5 ಸೌಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹಂಗೆ ಫ್ರೈ ಹುರ್ಕೋಬೇಕು. ನೋಡಿ, ತಳ ಹಿಡ್ಬಿಡುತ್ತೆ. ಈಗ ಅದೇನೆ ಟೊಮೊಟೊನೂ ರುಬ್ಬಿರೋದೆ, ಅದನ್ನು ಹಾಕ್ತಿದ್ದೀನಿ. ಒಂದು 3 ಸೌಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಟ್ಕೊತಾ ಇದೆ. ಚೆನ್ನಾಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಚಿಕನ್ ಮಸಾಲ ಹಾಕ್ತಿರೋದು. ಮತ್ತು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಅದಷ್ಟೂ ಹಾಕ್ತೆ. ಇವಾಗ ಅರಿಶಿನ ಪುಡಿ ಹಾಕ್ತಿರೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋದು. ಈಗ ಚಿಕನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು. 5 kg ಇದೆ ಚಿಕನ್ನು. ಇದರಲ್ಲಿ 30 ಜನ ಊಟ ಮಾಡ್ಬೋದು, ಅಷ್ಟು ಮಾಡಿದ್ವಿ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ನ. ಗೀ ರೈಸ್ ರೆಸಿಪಿನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಸೌಟಲ್ಲಿ ತಿರುಗೋಕ್ಕಾಗಲ್ಲ ಅಂತ ಹಿಟ್ಟಿಂದು ಕೋಲ್ ಬರುತ್ತಲ್ಲ, ಅದರಲ್ಲಿ ತಿರುಗ್ತಿರೋದು. ಇದು ನೋಡಿ, ಪುದೀನ ಮತ್ತು ಕೊತ್ತಂಬರಿ ಇದು ಪೇಸ್ಟ್ ಮಾಡ್ಕೊಂಡಿರೋದು ಹಾಕಿದ್ದು. ಇವಾಗ ಈಗ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಸ್ವಲ್ಪ ಇದು ಗರಂ ಮಸಾಲ ಹಾಕ್ತಿರೋದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೇವಿಗೆ ಮತ್ತು ಇದು ಗೀ ರೈಸಿಗೆ ಮಾಡ್ತಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅಲ್ಲೂ ಉಪ್ಪು ಹಾಕಿರ್ತೀವಿ. ಈಗ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿರೋದು. ನಿಮಗೆ ಗ್ರೇವಿ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಮಿಕ್ಸ್ ಮಾಡ್ತಾಯಿರಿ, ತಳ ಹಿಡಿಯುತ್ತೆ ಅಂತ. ಮತ್ತು ಈಗ ಕಾಯಿ ರುಬ್ಬಿ ಹಾಕಿರೋದು, ಒಂದು ಅರ್ಧ ಹೋಳು ಕಾಯಿನ ರುಬ್ಬಿ ಹಾಕಿರೋದು. ಇದು ಏನಕ್ಕೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರಲಿ, ಜಾಸ್ತಿ ಗ್ರೇವಿ ಬರಲಿ ಅಂತ ಕಾಯಿ ಹಾಕ್ತಿರೋದು. ನೋಡಿ, ಈ ಥರ ಮಾಡಿದ್ವಿ ನಾವು ಚಿಕನ್ ಗ್ರೇವಿನ ಗೀ ರೈಸ್ ಜೊತೆಗೆ. ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.